ಮತ್ತೊಂದು ಕಡೆ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಮೇಕೆದಾಟು ಪಾದಯಾತ್ರೆ 3ನೇ ದಿನ ಕಂಪ್ಲೀಟ್ ಆಗಿದೆ. ನಿನ್ನೆ ಪಾದಯಾತ್ರೆಯಲ್ಲಿ ಭಾಗವಹಿಸದೇ ಇದ್ದಂತಹ ಸಿದ್ದರಾಮಯ್ಯ ಇವತ್ತು ಮತ್ತೆ ಹೆಜ್ಜೆ ಹಾಕಿದ್ರು, ಕಾರ್ಯಕರ್ತರನ್ನ ಹುರಿದುಂಬಿಸ್ತಾ ಇದ್ರು. ಇತ್ತ ಪಾದಯಾತ್ರೆಯಲ್ಲಿ ಭಾಗವಹಿಸಿದವರ ಮೇಲೆ ದಾಖಲಾಗ್ತಾ ಇರುವಂತಹ ಎಫ್ಐಆರ್ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಬಿಜೆಪಿ ನಾಯಕರು ಮತ್ತೊಂದು ಕಡೆ ಕೈ ಪಡೆ ಮೇಲೆ ಮುಗಿಬೀಳ್ತಾನೆ ಇದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ಕೌಂಟರ್ ಕೊಡ್ತಾನೆ ಸಾಕ್ತಿದ್ದಾರೆ. ನಾವು ಗಂಡಸರು ಅಂತ ಹೇಳ್ತೀನಿ, ಗಂಡಸ್ತನ ನಮ್ಮ ಕೆಲಸದಲ್ಲಿ ತೋರಿಸ್ತೀವಿ, ಬಾರಿ ಹೇಳ್ತೀನಿ. ಅವ್ರು ಗಂಡಸರು ಅಂತ ತೋರಿಸ್ಲಿ, ಅನುಷ್ಠಾನ ಮಾಡಿ. ಎಲ್ಲಿ ತೋರಿಸ್ಬೇಕು ಅಲ್ಲಿ ಗಂಡಸ್ತನ ತೋರಿಸ್ಬೇಕು. ದಾರಿಯುದ್ದಕ್ಕೂ ಆರ್ಭಟ, ಹೆಜ್ಜೆ ಹಾಕುತ್ತಲೇ ಅಬ್ಬರ. ಸುಸ್ತಾದ್ರೂ ಬಿಸಿಲಿನಿಂದ ಬಸವಳಿದ್ರು. ಜನಸಾಗರದ ಹುಮ್ಮಸ್ಸು ಕೈಕಲಿಗಳ ಉತ್ಸಾಹವನ್ನ ಪುಟಿದೇಳುವಂತೆ ಮಾಡಿತ್ತು. ಮೇಕೆದಾಟು ಪಾದಯಾತ್ರೆ 3ನೇ ದಿನ ಸಕ್ಸಸ್ಫುಲ್ ಆಯಿತು. ಮೂರನೇ ದಿನ ಪೂರೈಸಿದ ಮೇಕೆದಾಟು ಪಾದಯಾತ್ರೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಮತ್ತೆ ವಾರ್. ಹೌದು, ಡಿಕೆಶಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಿರೋ ಮೇಕೆದಾಟು ಪಾದಯಾತ್ರೆ ಎಂದು 3ನೇ ದಿನ ಪೂರೈಸಿದೆ. ನಿನ್ನೆ ಕನಕಪುರದಲ್ಲಿ ಡಿಕೆ ಬ್ರದರ್ಸ್ ಶಕ್ತಿ ಪ್ರದರ್ಶನದ ಮೂಲಕ ಕೊನೆಗೊಂಡಿದ್ದ ಪಾದಯಾತ್ರೆ ಇಂದು ಬೆಳಗ್ಗೆ 8:30ಕ್ಕೆ ಆರಂಭವಾಗಿತ್ತು. ಪಾದಯಾತ್ರೆ ಉದ್ಘಾಟನೆ ದಿನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಜ್ವರದಿಂದಾಗಿ ನಿನ್ನೆ ರೆಸ್ಟ್ ಪಡೆದಿದ್ದರು. ಆದ್ರಿಂದ ಮತ್ತೆ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಬೆಳಗ್ಗೆ ಕನಕಪುರದಲ್ಲಿ ತೆರೆದ ಜೀಪ್ನಲ್ಲಿ ಡಿಕೆಶಿ ಸಿದ್ದು ರೋಡ್ ಶೋ ನಡೆಸಿತು. ಬಳಿಕ ಸಾವಿರಾರು ಕಾರ್ಯಕರ್ತರ ಜೊತೆ ಮತ್ತೆ ಪಾದಯಾತ್ರೆಯ ಹೆಜ್ಜೆ ಹಾಕಿದ್ರು. ಪಾದಯಾತ್ರೆ ಸಂಬಂಧ 2ನೇ ಎಫ್ಐಆರ್ ದಾಖಲು. ಇನ್ನು 3ನೇ ದಿನದ ಪಾದಯಾತ್ರೆ ಆರಂಭವಾಗುತ್ತಲೇ ಅತ್ತ ಇಂದು ಪಾದಯಾತ್ರೆ ವಿಚಾರವಾಗಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಡಿಕೆಶಿ ಸೇರಿದಂತೆ ಒಟ್ಟು 30 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಇಂದು ಕನಕಪುರ ತಹಶೀಲ್ದಾರ್ ದೂರಿನ ಅನ್ವಯ ಸಾತನೂರು ಪೊಲೀಸ್ ಠಾಣೆಯಲ್ಲಿ 2ನೇ ಎಫ್ಐಆರ್ ದಾಖಲಾಗಿದೆ. ಡಿಕೆಶಿ, ಡಿಕೆ ಸುರೇಶ್, ಕೃಷ್ಣ ಭೈರೇಗೌಡ, ಆಂಜನೇಯ, ನಾರಾಯಣ ಸ್ವಾಮಿ ಸೇರಿದಂತೆ 41 ಕಾಂಗ್ರೆಸ್ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಿಸಿದ್ದಕ್ಕೆ ರಾಂಗ್ ಆಗಿರೋ ಸಿದ್ದು ಸರ್ಕಾರದ ವಿರುದ್ಧ, ಸಿಎಂ ಬೊಮ್ಮಾಯಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯವರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ, ಅವರ ಮೇಲೆ ಕೇಸ್ ಹಾಕಿದ್ದೀರಾ ಅಂತ ಪ್ರಶ್ನಿಸಿದ್ರು. ನಾವು ಕೇಸ್ ಹಾಕ್ತೀವಿ ಅನ್ಕೊಳ್ಳಲ್ಲ, ಈ ಕೇಸ್ ಹಾಕಿ ಎದುರಿಸ್ತೀವಿ ಅಂತ ಅನ್ಕೊಂಡ್ರೆ ಬಿಜೆಪಿ ಸರ್ಕಾರ ಮೂರ್ಖತನದ ಸರ್ಕಾರ ಅಂತ ಅನ್ಬೇಕು. ಅವನು ಸುಭಾಷ್ ಗುತ್ತೇದಾರ ದೊಡ್ಡ ಪ್ರತಿಭಟನಾ ರ್ಯಾಲಿ ಮಾಡಿದ್ದಾರೆ. ಅವ್ರದ್ದು ಎಷ್ಟು ಮೇಲೆ ಕೇಸ್ ಹಾಕಿದೆಯಪ್ಪ ಬಸವರಾಜ ಬೊಮ್ಮಾಯಿ. ಇವನು ಯಾರೋ ರೇಣುಕಾಚಾರಿ, ಅವ ಏನು ಹೆಗ್ಲ ಮೇಲೆ ಕೂಡ್ಕೊಂಡು ಹೋಯ್ತಾ, ಅವನೇ ಮಾಸ್ಕು ಹಾಕಿಲ್ಲ, ಅವನ ಮೇಲೆ ಏನು ಕೇಸ್ ಹಾಕಿದ್ಯಾ? ಕಾಂಗ್ರೆಸ್ ನಾಯಕರ ಮೇಲೆ ಎಫ್ಐಆರ್ ಆಗಿರುವುದಕ್ಕೆ ಲೇವಡಿ ಮಾಡುತ್ತಲೇ ಕುಟುಕಿರುವ ಸಚಿವ ಈಶ್ವರಪ್ಪ, ನಾಯಕರ ಮೇಲೆ ಕೇಸ್ ಹಾಕಿದ್ದು ನನಗೆ ತೃಪ್ತಿ ತಂದಿಲ್ಲ, ಆದರೆ ಕಾಂಗ್ರೆಸ್ನವರ ಭಂಡತನಕ್ಕೆ ಕೇಸ್ ಹಾಕದೆ ಬೇರೆ ವಿಧಿ ಇಲ್ಲ ಅಂದ್ರು. ಖಂಡಿತ ರಾಜ್ಯದಲ್ಲಿ ಕೊರೋನಾ ದಿನೇ 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 ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರೋಂಥ ಸಂದರ್ಭದಲ್ಲಿ ನಿಮ್ಮಂಥ ನಾಯಕರ ಮೇಲೆ ಕೇಸ್ ಹಾಕ್ಸೋಣಂಥ ಸ್ಥಿತಿ ಬಂತಲ್ಲ, ಅದು ನಮಗೆ ನೋವು. ನನಗೇನೋ 30 ಜನಕ್ಕೆ ಹಾಕಿದ್ದು ನನಗೇನು ತೃಪ್ತಿ ಇಲ್ಲ. ಕೇಸ್ ಹಾಕಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಆದರೆ ಅವ್ರ ಭಂಡತನಕ್ಕೆ ಇನ್ನೇನು ಮಾಡೋದು, ಬೇರೆ ದಾರಿ ಇಲ್ಲ. ಇನ್ನು ರಾಮನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವ ಅಶ್ವಥ್ ನಾರಾಯಣ್, ಮೇಕೆದಾಟು ಯೋಜನೆ ಆಗೋದಿದ್ರೆ ಅದು ಬಿಜೆಪಿ ಸರ್ಕಾರದಿಂದಲೇ ಮಾತ್ರ ಸಾಧ್ಯ, ಕಾಂಗ್ರೆಸ್ನವರಿಗೆ ಗಂಡಸ್ತನ ಇದ್ರೆ ಮಾಡಿ ತೋರಿಸಿ ಅಂತ ಸವಾಲ್ ಹಾಕಿದ್ರು. ಸಚಿವರ ಮಾತಿಗೆ ಸಂಸದ ಡಿಕೆ ಸುರೇಶ್ ಅಷ್ಟೇ ತೀಕ್ಷ್ಣವಾದ ತಿರುಗೇಟು ನೀಡಿದ್ರು. ನಾವು ಗಂಡಸರು ಅಂತ ಹೇಳ್ತೀನಿ, ಗಂಡಸ್ತನ ನಮ್ಮ ಕೆಲಸದಲ್ಲಿ ತೋರಿಸ್ತೀವಿ, ಬಾರಿನೂ ಹೇಳ್ತೀನಿ. ನಾವು ಗಂಡಸರಾಗಿ ಕೆಲಸವನ್ನ ಅನುಷ್ಠಾನವನ್ನ ಮಾಡೋಂಥ ಗಂಡಸ್ತನ ಇರೋರು ಅಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಅನ್ನೋದನ್ನ ಹೇಳ್ತೀನಿ. ನೀವೇನಾರ ಗಂಡಸ್ತನ ಇದ್ರೆ ಹೇಳಿ, ನೀವು ಹೇಗೆ ಹಿಡಿಸ್ತೀರ ಅಂತ ಹೇಳಿ. ಇವತ್ತು ಚುನಾವಣೆ ಇರ್ತದೆ, ಅವ್ರು ಗಂಡಸರು ಅಂತ ತೋರಿಸ್ಲಿ, ಅನುಷ್ಠಾನ ಮಾಡಿ. ಅದನ್ನೇ ನಾನು ಹೇಳಿರೋದು. ನಾನು ನಿನ್ನೆ ಹೇಳಿರ್ತಕ್ಕಂಥದ್ದು
ಏನು ಈ ರಾಜ್ಯದ 25 ಜನ ಸಂಸತ್ ಸದಸ್ಯರಿದ್ದಾರೆ, ಈ ರಾಜ್ಯದಲ್ಲಿ ಏನು 120 ಜನ ಶಾಸಕರಿದ್ದಾರೆ. ಕೇಂದ್ರದ ಮೇಲೆ ಇವರ ಗಂಡಸ್ತನ ತೋರಿಸಿ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ತಪ್ಪಿಸ್ಲಿ. ನಾನು ಅವರಿಗೆ ಪಾದಪೂಜೆ ಮಾಡಿ ಕನಕಪುರದಲ್ಲಿ ಸ್ವಾಗತ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಇದು ಗಂಡಸ್ತನ ಹೆಂಗಸ್ತನದ ಪ್ರಶ್ನೆ ಅಲ್ಲ. ಎಲ್ಲಿ ತೋರಿಸ್ಬೇಕು ಅಲ್ಲಿ ಗಂಡಸ್ತನ ತೋರಿಸ್ಬೇಕು ಅಲ್ವಾ? ಈಗ ಎನ್ವೈರ್ಮೆಂಟ್ ಡಿಪಾರ್ಟ್ಮೆಂಟಿಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲ, ಅಲ್ಲಿ ಗಂಡಸ್ತನ ತೋರಿಸ್ಬೇಕು ಇವರು. ಅದು ಬಿಟ್ಬಿಟ್ಟು 2.5 ವರ್ಷದಿಂದ ಏನೂ ಮಾಡದೆ ಗಂಡಸ್ತನ ನಮಗೆ ಗಂಡಸ್ತನ ಇದೆ ಅಂತಂದ್ರೆ ಏನು ಅರ್ಥ? ಏನದು ಅರ್ಥ? ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಪಾದಯಾತ್ರೆಗೆ ರಾಜ್ಯ ಬಿಜೆಪಿ ಘಟಕ ಟ್ವೀಟ್ನಲ್ಲೇ ಕುಟುಕಿದ್ದು, ಕಾಂಗ್ರೆಸ್ ಪಾದಯಾತ್ರೆ ಅಂದ್ರೆ ಅದು ತಬ್ಲಿಗಿಗೆ ಸಮ ಅಂತ ಆರೋಪಿಸಿದ್ರು. 1ನೇ ಅಲೆಗೆ ತಬ್ಲಿಗಿಗಳು ಕಾರಣವಾದ್ರೆ 3ನೇ ಅಲೆಗೆ ಕಾಂಗ್ರೆಸ್ಸಿಗರು ಕಾರಣವಾಗ್ತಿದ್ದಾರೆ. ಅದರಲ್ಲೂ ಡಿಕೆ ಸಹೋದರರೇ ಕೊರೋನಾ ಸ್ಪ್ರೆಡರ್ಸ್ ಅಂತ ಟ್ವೀಟ್ನಲ್ಲೇ ಆರೋಪಿಸಿದ್ದಾರೆ. ಹೀಗೆ ಮಾತಿನ ಮಲ್ಲಯುದ್ಧ ಮಾಡುತ್ತಲೇ ಎಫ್ಐಆರ್ ಬಿದ್ರು ಕಾಂಗ್ರೆಸ್ ಪಾದಯಾತ್ರೆ ನಡೀತಿದೆ. ಈ ಮಧ್ಯೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಚ್ಎಂ ರೇವಣ್ಣಗೆ ಕೊರೋನಾ ದೃಢವಾಗಿರೋದು ಕಾಂಗ್ರೆಸ್ ಪಾಳೆಯದಲ್ಲಿ ಟೆನ್ಷನ್ ಹೆಚ್ಚಿಸಿದೆ. ಏನೇ ಟೆನ್ಷನ್ ಇದ್ರೂ ಅದನ್ನ ತೋರಿಸಿಕೊಳ್ಳದೆ ಕೈಪಡೆ ಪಾದಯಾತ್ರೆಯನ್ನ ಮುನ್ನಡೆಸ್ತಿದೆ. ಇನ್ನು 3 ದಿನ ತಾವು ಮಾಧ್ಯಮದ ಜೊತೆ ಮಾತನಾಡುವುದಿಲ್ಲ ಅಂತ ನಿರ್ಧರಿಸಿರುವ ಡಿಕೆಶಿ ನುಗ್ಗಿ ನಡೀತಿದ್ದಾರೆ. ಇಂದು 3ನೇ ದಿನದ ಪಾದಯಾತ್ರೆ ಕನಕಪುರದಿಂದ ಆರಂಭವಾಗಿತ್ತು. ಮಧ್ಯಾಹ್ನ ಘಾಟಾಳುವಿನಲ್ಲಿ ಊಟ ಮಾಡಿ ವಿಶ್ರಾಂತಿ ಪಡೆದರು. ಊಟಕ್ಕೆ ರಾಗಿ ಮುದ್ದೆ, ಕಾಳಿನ ಸಾಂಬಾರ್, ಜಿಲೇಬಿ ಸೇರಿದಂತೆ ಭಕ್ಷ್ಯಗಳನ್ನ ಮಾಡಲಾಗಿತ್ತು. ರಾಗಿ ಮುದ್ದೆ ತಿಂದ ಸಿದ್ದರಾಮಯ್ಯ ಅಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದರು. ಈ ವೇಳೆ ಕಾರ್ಯಕರ್ತರ ಕಡೆಯಿಂದ ಕಾಲು ಒತ್ತಿಸಿಕೊಂಡು ಸುಧಾರಿಸಿಕೊಂಡರು. ಈ ವೇಳೆ ಕಾರ್ಯಕರ್ತರು ಸಿದ್ದು ಜೊತೆ ಸೆಲ್ಫಿಗಾಗಿ ಮುಗಿಬಿದ್ದಿದ್ರು. ಸದ್ಯ ಪಾದಯಾತ್ರೆ ಚಿಕ್ಕೇನಹಳ್ಳಿಗೆ ತಲುಪಿದ್ದು ಎಂದು ಇಲ್ಲಿ ಉತ್ಸವಾಗಲಿದೆ. ನಾಳೆ ಬೆಳಗಾಗುವ ಹೊತ್ತಿಗೆ ಈ ಪಾದಯಾತ್ರೆ ಇನ್ಯಾವ ಫೈಟ್ಗೆ ಕಾರಣವಾಗುತ್ತೋ ನೋಡಬೇಕಿದೆ. ಶಿವಕುಮಾರ್, ಪ್ರಮೋದ್ ಜೊತೆ ಪ್ರಶಾಂತ್, TV9 ರಾಮನಗರ.